शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं काञ्च वन्दे भारतमातरं। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाच्यै नमो नमः। हयग्रीव हयग्रीव हयग्रीव। ಹಾ, ಶುರು ಮಾಡೋಣ. ಯಾವ ಪಾಠ ಓದಬೇಕು ಅಂತ ಹೇಳ್ತೀರೋ ಅದನ್ನೇ ಓದೋಣ. ಎಲ್ಲರೂ ಓದಿದ್ರೆ ಚೆನ್ನಾಗಿರುತ್ತಲ್ವಾ? ಯಾವ ಪಾಠ ಓದೋಣ? ಕೇಳಿಸ್ತಿದ್ಯಾ ನಾನು ಹೌದು. ಮಾತು? ಹಾ, ಇದು ಈ ಹೋದ ಪಾಠದಲ್ಲಿ ವಾರ ಮೇಷಪಾಲಹ ರಿವಿಷನ್ ಮಾಡಿದ್ವಲ್ಲ. ಅದೇ ಈ ಹೋದ ವಾರ ಸರಿನು ರಿವಿಷನ್ನೇ ಅಂದ್ರೆ ಅದು ಹಿಂದಿಂದ ಯಾವ್ದಾದ್ರು ಮಾಡ್ಬೇಕು. ಹಾ, ಅದೇ ಹಿಂದಿಂದೇನೆ ಯಾವ್ದು ಮಾಡೋಣ ಅಂತ ಕೇಳಿದೆ. ಆಕ್ಚುಲಿ ಆಚಾರ್ಯರು ಒಂದು ಹೇಳಿದ್ರು ಏನಂದ್ರೆ ಪ್ರತಿ ಒಂದು ಶಬ್ದದ್ದು ವಿಭಕ್ತಿ, ಲಿಂಗ, ಹಾಗೆ ಕ್ರಿಯಾಪದಗಳ ಬಗ್ಗೆನು ಆಲೋಚನೆ ಮಾಡ್ತಾ ಹೋಗ್ಬೇಕು ಅಂತ. ಹಾಗಾಗಿ ಯಾವುದೇ ಪಾಠ ಆದ್ರೂ ಅದು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಹಾ, ಮಾಡೋಣ, ಹಂಗೆ ಮಾಡೋಣ. ನನ್ಗೆ ಕಷ್ಟ ಆಗೋದು ಅದೇ, ಯಾಕೆಂದ್ರೆ ಆ ಪಾಠ ಓದೋಕ್ಕಾಗುತ್ತೆ, ಅರ್ಥನೂ ಆಗುತ್ತೆ, ಆದ್ರೆ ಅದ ಗ್ರಾಮರ್ ಅರ್ಥ ಆಗಲ್ಲ ಅಷ್ಟು ಸರಿಯಾಗಿ. ಹಾಗಾಗಿ ಅದ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಬೇರೆಯವರು ದಯವಿಟ್ಟು ಹೇಳಿ. ಮಾಡೋಣ ಅದನ್ನ. ಯಾವ್ದಾರು ಒಂದು ಪಾಠ ಚೂಸ್ ಮಾಡ್ಬಿಟ್ಟು ಮಾಡ್ಬೇಡ. ಇದು ವಿನಾಯಕ, ಶ್ರೀ ವಿನಾಯಕ ಮಾಡೋಣ. ಸರಿ, ಹಾ, ಆಯ್ತು. ಓದ್ತಿರಲ್ಲ ಯಾರು? ಎಲ್ಲರೂ ಓದೋಣ ಟರ್ನ್ ಬೈ ಟರ್ನ್. ಎಲ್ಲರೂ ಒಂದು ಫುಲ್ ಪಾಠ ಓದೋಣವಾ ಅಥವಾ ಹೇಗೆ? ಅಂದ್ರೆ ಸುಮ್ಮನೆ ಇದಕ್ಕಾಗಕ್ಕೆ, ಪ್ರಾಕ್ಟೀಸ್ ಆಗಕ್ಕೆ. ಒಂದೊಂದು ಸೆಂಟೆನ್ಸ್ ಓದ್ಕೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ. ಅವಾಗ ಎಲ್ಲರೂ ಓದ್ಬಹುದು. ಸರಿ ಸರಿ, ಶುರು ಮಾಡೋಣ. ಶುರು ಮಾಡ್ಲಾ ನಾನೇ? ಹಾ. ಶ್ರೀ ವಿನಾಯಕಃ ಪ್ರತಿದಿನಂ ಪ್ರತ್ಯಹಂ ಅವಿಘ್ನಂ ನಿರ್ವಿಘ್ನಂ ಯದ್ಯಪಿ ತಥಾಪಿ ಅಯಂ ಕಃ ಅಯಂ ಶ್ರೀ ವಿನಾಯಕಃ. ಇವನು ಯಾರು? ಇವನು ಯಾರು? ಇವನು ಶ್ರೀ ವಿನಾಯಕನು. ಅಸ್ಯ ಪಿತಾ ಕಃ? ಇವನ ತಂದೆ ಯಾರು? ಅಸ್ಯ ಪಿತಾ ಶ್ರೀ ಪರಮೇಶ್ವರ. ಇವನ ತಂದೆ ಪರಮೇಶ್ವರನು. ಇವಾಗ ಮುಂದೆ ಬೇರೆ ಯಾರು ಓದ್ಬೋದು? ಇದರಲ್ಲಿ ಇವಾಗ ಅಯಂ ಶಬ್ದ, ಅಹಂ ಆವಾಂ ವಯಂ, ಹಾಗೆ ಅಯಂ ಅಂದ್ರೆ ಆತರ. ಸರಿ, ಪದ ಸ್ವರೂಪ ನೋಡ್ಬಿಡೋಣ ಹಾಗಾದ್ರೆ. ಅದು ಹಾ, ಅಯಂ ಅಸ್ಮತ್ ಶಬ್ದ ತ್ರಿಲಿಂಗಕಃ, ಪ್ರಥಮ ವಿಭಕ್ತಿ ಏಕವಚನ. ಕಹ ಸರ್ವನಾಮ ಅಂತಾರ ಇದಕ್ಕೆ? ಕಹಗೆ ಅಯಂ ಅಸ್ಮತ್ ಶಬ್ದ ಅಲ್ಲ, ಇದಂ ಶಬ್ದ ಅಲ್ಲ. ಓ ಸಾರಿ, ಅಹಂ, ಕರೆಕ್ಟ್, ಸಾರಿ. ಇದಂ ಶಬ್ದ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಕಹ ಅನ್ನೋದಕ್ಕೆ ಸರ್ವನಾಮ ಅಂತಾರ? ಕಹ ಸರ್ವನಾಮ ಶಬ್ದ. ಸರ್ವನಾಮ ಶಬ್ದ ಪುಲ್ಲಿಂಗ. ಇದಂ ಅದನ್ನು ಸರ್ವನಾಮ ಶಬ್ದನೇ. ಹೌದು.
ಇದಂ ಸಾರಿ ಇದಂ ಸರ್ವನಾಮ ಶಬ್ದ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಕಃ ಸರ್ವನಾಮ ಶಬ್ದ ಕಿಂ ಶಬ್ದ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಯಂ ತಿರ್ಗಾ ಅದೇ ಹೇಳಿದ್ದೀವಿ. ಶ್ರೀ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇದು ನಂಗೆ ಸ್ವಲ್ಪ ಡೌಟ್ ಇದೆ. ಸ್ತ್ರೀಲಿಂಗ ಅಂತ ಹೇಳ್ಬೇಕಾ ಅಥವಾ ಏನದು ಇದೇನಾಗತ್ತೆ ಅದು? ಅದು ಶ್ರೀ ವಿನಾಯಕಃ ಅಂತ ಅಂದ್ರೆ ಶ್ರೀ ಯಸ್ಮಿನ್ ಅಸ್ತಿ ಅಂದ್ರೆ ಶ್ರೀ ಯಾರ ಜೊತೆ ಇದ್ದಾಳೆ ಅಂತ ಅರ್ಥದಲ್ಲಿ. ಸೊ ಅದು ಕಂಪ್ಲೀಟ್ ಶಬ್ದ ಶ್ರೀ ವಿನಾಯಕಃ ಅಂತ ಹೇಳಿ. ಅಂದ್ರೆ ಅವ್ಯಯ ಅಲ್ವಾ? ಅಂದ್ರೆ ಅವ್ಯಯನ ಅಥವಾ ಸ್ತ್ರೀಲಿಂಗ? ಅವ್ಯಯ ಅಲ್ಲ, ಸ್ತ್ರೀ ಅದು ಈಕಾರ ಅಂತ ಸ್ತ್ರೀಲಿಂಗ ಶಬ್ದನೇ ಶ್ರೀ. ಸೊ ಶ್ರೀ ಯಾರ ಜೊತೆ ಇದ್ದಾಳೆ ಅವರು ಶ್ರೀ ಜೊತೆಗಿರುವ ವಿನಾಯಕ ಅಂತ ಶ್ರೀ ವಿನಾಯಕ. ಸರಿ. ಅಂದ್ರೆ ಅಂದ್ರೆ ಈಗ ಒಂದೇ ಸಮಸ್ತ ಪದ ಅಂತ ಹೇಳ್ತೀರಾ? ಹಾ, ಸಮಸ್ತ ಪದ, ಕರೆಕ್ಟ್, ಆತರ. ಅಂದ್ರೆ ಯಾವುದೋ ಒಂದು ಸಮಸ್ಯೆ ಆಗುತ್ತೆ. ಎನಿವೆ, ವಿನಾಯಕ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಸ್ಯ ಇದಂ ಶಬ್ದ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಪಿತಾ ಪಿತೃ ಶಬ್ದ ಇರ್ಬೇಕಲ್ವಾ? ಪಿತೃ ಶಬ್ದ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಕಹ ಸೇಮ್ ನಾವು ಹೇಳಾಯ್ತು. ಅಸ್ಯ ಹೇಳಾಯ್ತು. ಪಿತಾಶ್ರೀ ಪರಮೇಶ್ವರನು ವಿನಾಯಕ ತರನೇ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಪರಮೇಶ್ವರ ಶಬ್ದ. ಇಷ್ಟು ಓದಿದ್ದೆ ನಾನು. ನೆಕ್ಸ್ಟ್ ಇನ್ಯಾರು ಓದ್ಬೋದು? ಅಸ್ಯ ಮಾತಾ ಕಾ, ಇವನ ತಾಯಿ ಯಾರು? ಅಸ್ಯ ಇದಂ ಶಬ್ದ ಷಷ್ಠಿ ವಿಭಕ್ತಿ ಅಂತ ಹೇಳಿದ್ರಿ ನೀವು ಇವಾಗ. ಮಾತಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ. ಮಾತೃ ಶಬ್ದ ಅಲ್ಲ? ಹೌದು. ಹಾಗಾಗಿ ಇದು ಮಾತಾ ಯಾವ ವಿಭಕ್ತಿ ಆಗುತ್ತೆ? ಪ್ರಥಮ ವಿಭಕ್ತಿನೇ. ಋಕಾರ ಅಂತ ಸ್ತ್ರೀಲಿಂಗ ಮಾತೃ ಶಬ್ದ. ಮಾತಾ ಮಾತಾರವು ಮಾತರಃ ಅಂತ. ಓಕೆ, ಇದು ಸ್ವಲ್ಪ ಇದು ಶಬ್ದ ಮಂಜರಿಯಲ್ಲಿ ಎಲ್ಲಿ ಇದೆ ಅಂತ ನೋಡೋಣ. ಓಪನ್ ಮಾಡ್ಲಾ? ನೀವು ಓಕೆ, ಸಿಕ್ತು. ದಾತೃ ಶಬ್ದ ಇದೆ. ಇದು ಸ್ತ್ರೀಲಿಂಗ ಅಲ್ವಾ? ದಾತೃ ದಾತ ದಾತಾರೋ. ದಾತೃ ಅದು ಪುಲ್ಲಿಂಗ, ಕರೆಕ್ಟ್. ಮಾತಾ ಸ್ತ್ರೀಲಿಂಗ ಅಲ್ವಾ? ಯಾರಿಗಾರು ಪೇಜ್ ನಂಬರ್ ಗೊತ್ತಿದ್ರೆ ಹೇಳ್ಬೋದು. ಸಿಕ್ತು. ಪೇಜ್ ನಂಬರ್ 16 ಅನ್ಸುತ್ತೆ. 16-26. ಈಚೆ ಬಂದ್ಬಿಟ್ಟಿದೀವ? ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. 30ನೇ ಶಬ್ದ ಅಲ್ಲ, 20ನೇ ಶಬ್ದ. ಬಂತು. ಮಾತಾ ಮಾತಾರೌ ಮಾತರಃ, ಹೇ ಮಾತಃ ಹೇ ಮಾತರೌ ಹೇ ಮಾತರಃ,
ಮಾತರಂ, ಮಾತರೌ, ಮಾತೃಃ, ಮಾತ್ರಾ, ಮಾತೃಭ್ಯಾಂ, ಮಾತೃಭಿಃ, ಮಾತ್ರೆ, ಮಾತೃಭ್ಯಾಂ, ಮಾತೃಭ್ಯಃ, ಮಾತುಃ, ಮಾತೃಭ್ಯಾಂ, ಮಾತೃಭ್ಯಃ, ಮಾತುಃ, ಮಾತ್ರೋ, ಮಾತೃಣಾಂ, ಮಾತರಿ, ಮಾತ್ರೋ, ಮಾತೃಷು. ಹ್ಮ್ ಹಾಗಾಗಿ ಇಲ್ಲಿ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಸ್ತ್ರೀಲಿಂಗ. ಸಾರಿ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಹ್ಮ್ ಎರಡು ಹೆಚ್ಚು ಕಮ್ಮಿ ಒಂದೇ ತರಾನೇ ಆಗುತ್ತೆ, ಮಾತಾ ಪಿತಾ ಫಾರ್ಮ್ಸ್, ಬಟ್ ಇದು ಸ್ತ್ರೀಲಿಂಗ ಶಬ್ದ, ಅದು ಪುಲ್ಲಿಂಗ ಶಬ್ದ ಅಷ್ಟೇ. ಹ್ಮ್ ಏನು ಡಿಫ್ರೆನ್ಸ್ ಇರಲ್ವಾ ಪಿತೃಗೂ ಮಾತೃಗೂ? ಈ ಫಾರ್ಮ್ಸ್ ಅಲ್ಲಿ ಡಿಫ್ರೆನ್ಸ್ ಇಲ್ಲ. ಹೌದಾ? ಶ್ರೀ ನೋಡ್ಬಿಡಿ ಒಂದ್ಸರಿ. ಶ್ರೀಹಿ. ಹಾ, ಶ್ರೀ ಶ್ರೀ ಈಕಾರ ಅಂತ ಸ್ತ್ರೀಲಿಂಗ, ಶ್ರೀ ಶಬ್ದ ಸ್ತ್ರೀ, ಶ್ರೀಃ ಶ್ರೀಯೌ ಶ್ರೀಯಃ, ಹೇ ಶ್ರೀಃ ಹೇ ಶ್ರೀಯೌ ಹೇ ಶ್ರೀಯಃ, ಶ್ರಿಯಂ ಶ್ರಿಯೌ ಶ್ರಿಯಃ, ಶ್ರಿಯಾ ಶ್ರೀಭ್ಯಾಂ ಶ್ರೀಭಿಃ, ಶ್ರಿಯೈ ಶ್ರಿಯೇ ಶ್ರೀಭ್ಯಾಂ ಶ್ರೀಭ್ಯಃ, ಶ್ರಿಯಾಃ ಶ್ರಿಯಃ ಶ್ರೀಭ್ಯಾಂ ಶ್ರೀಭ್ಯಃ, ಶ್ರಿಯಾಃ ಶ್ರಿಯಃ ಶ್ರಿಯೋಃ ಶ್ರೀಣಾಂ ಶ್ರಿಯಾಂ, ಶ್ರಿಯಾಂ ಶ್ರೀಯಿ ಶ್ರಿಯೋಃ ಶ್ರೀಷು. ಹ್ರೀ ಧೀ ಭೀನು ಅದೇ ತರ ಇದೆ ಅಂತ ಅಲ್ವಾ? ಹರಿ ಹೌದು ಹೌದು. ಧೀ ಭೀ. ಹ್ರೀ ಅಂದ್ರೆ ಲಜ್ಜಾ, ಧೀ ಅಂದ್ರೆ ಬುದ್ಧಿ, ಭೀ ಅಂದ್ರೆ ಭಯ ಇರ್ಬೇಕು. ಹೌದು. ಪಿತಾ ಶಬ್ದ ನೋಡ್ಬೇಕಾ? ನೆಕ್ಸ್ಟ್ ಬಾಲದರ್ಶಕ್ ಹೋಗ್ಲಾ? ಬಾಲದರ್ಶಕ್ಕೆ ಹೋಗ್ತೀನಿ. ಮುಂದೆ ಕಂಟಿನ್ಯೂ ಮಾಡೋಣ. ಅಸ್ಯ ಮಾತಾ ಶ್ರೀ ಪಾರ್ವತಿ. ಅಸ್ಯ ನೋಡಿದ್ದೀವಿ, ಮಾತಾ ನೋಡಿದ್ದೀವಿ. ಶ್ರೀ ಪಾರ್ವತಿ ಅದು ಯಾವ ಶಬ್ದ ಆಗುತ್ತೆ? ಸ್ತ್ರೀಲಿಂಗ ಶಬ್ದನೇ. ಸ್ತ್ರೀಲಿಂಗ. ಈಕಾರ ಅಂತ ಸ್ತ್ರೀಲಿಂಗ. ನದಿ ಶಬ್ದದ ತರ ಇರ್ಬೇಕು ಅನ್ಕೊಂಡಿದೀನಿ. ಕರೆಕ್ಟಾ ಪೂರ್ಣಿಮಾ ಅವರೇ? ಹೌದು ಹೌದು. ಈಕಾರ ಅಂತ ಸ್ತ್ರೀಲಿಂಗ ಶಬ್ದ, ಪಾರ್ವತಿ ಪಾರ್ವತ್ಯೌ ಪಾರ್ವತ್ಯಃ ಆ ತರಾನೇ. ಸರಿ, ಧನ್ಯವಾದ. ಅಸ್ಯ ಭ್ರಾತಾ ಶ್ರೀ ಸುಬ್ರಹ್ಮಣ್ಯ. ಇವನ ಸಹೋದರ ಶ್ರೀ ಸುಬ್ರಹ್ಮಣ್ಯ. ಭ್ರಾತಾ ಯಾವ ಶಬ್ದ ಆಗುತ್ತೆ? ಭ್ರಾತೃ. ಭ್ರಾತೃ. ಓಕೆ, ಪಿತೃ ಶಬ್ದ ತರಾನೇ. ಹೌದಾ? ನಾನು ಚೆಕ್ ಮಾಡ್ಬೇಕಾ? ಹೌದು ಹೌದು. ಓಕೆ, ಹಾಗಾಗಿ ಪುಲ್ಲಿಂಗ ಏಕವಚನ, ಋಕಾರ ಅಂತ ಪುಲ್ಲಿಂಗ ಏಕವಚನ. ಶ್ರೀ ಸುಬ್ರಹ್ಮಣ್ಯ ಪುಲ್ಲಿಂಗನೇ ಅಂತ, ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ. ಪಶ್ಯ. ಪಶ್ಯ ಅಂದ್ರೆ ಇದು ಲೋಟ್ ಮಧ್ಯಮ ಏಕನ. ಹೌದು. ನೋಡ್ಬೇಕಾ? ಇದು ಧಾತು ರೂಪನೂ ಇದೆ.
ಇದು ಸರಿ ಪಶ್ಯತು ಪಶ್ಯತಾಂ ಪಶ್ಯಂತು ಪಶ್ಯತು. ಪಶ್ಯತಂ ಪಶ್ಯತ ಪಶ್ಯಾನಿ ಪಶ್ಯಾವ ಪಶ್ಯಾಮ. ಇನ್ನೊಂದ್ಸತಿ ಹೇಳಿ. ಪಶ್ಯತು ಪಶ್ಯತಾಂ ಪಶ್ಯಂತು ಪಶ್ಯತಂ ಪಶ್ಯತ ಪಶ್ಯಾನಿ ಪಶ್ಯಾವ ಪಶ್ಯಾಮ. ಪಶ್ಯಾನಿ ಅಲ್ವಾ? ಅಲ್ವಾ? ಪಶ್ಯಾನಿ. ಸರಿ. ಉತ್ತಮ ಏಕ ಪಶ್ಯಾನಿ. ಪಶ್ಯಾಮಿ ಅಂದ್ರೆ ಲಟ್ಟಾಗಿ ಹೋಗುತ್ತೆ. ನಾನು ಓದ್ಲಾ? ವಿನಾಯಕ್ ಅವರೇ, ನೀವು ಓದ್ತೀರಾ? ಒಂದ್ ಸೆಂಟೆನ್ಸ್ ಓದ್ತೀನಿ, ಆಮೇಲೆ ನೀವು ಓದಿ. ವಿನಾಯಕಸ್ಯ ಶರೀರಂ ನರಸ್ಯೇವ ಆನನಂ ಗಜಸ್ಯೇವ ಚ ವರ್ತತೆ. ವಿನಾಯಕನ ಶರೀರವು ನರಸ್ಯೇವ ಆನನಂ ಮನುಷ್ಯರ ಮುಖದ ಹಾಗೆ, ನರಸ್ಯೇವ ಆನನಂ ಗಜಸ್ಯೇವ ಚ ವರ್ತತೆ. ಶರೀರಂ ನರಸ್ಯೇವ, ದೇಹವು ಮನುಷ್ಯರ ಹಾಗೆ, ಮುಖವು ಆನೆಯ ಹಾಗೆ ಇರುತ್ತದೆ. ವಿನಾಯಕ ಇದು ಹೇಗೆ ಹೇಳೋದು? ವಿನಾಯಕಸ್ಯ ಅಂದ್ರೆ ರಾಮಸ್ಯ. ಷಷ್ಠಿ. ಷಷ್ಠಿ ಏಕವಚನ. ರಾಮಸ್ಯ ರಾಮಯೋಃ ರಾಮಾಣ, ಹಾಗೆ ವಿನಾಯಕಸ್ಯ ವಿನಾಯಕಯೋಃ ವಿನಾಯಕಾಣ. ಪುಲ್ಲಿಂಗ ವಿನಾಯಕ ಶಬ್ದ ಪ್ರಥಮ ವಿಭಕ್ತಿ, ಷಷ್ಠಿ ವಿಭಕ್ತಿ ಏಕವಚನ. ಈ ತರ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ನಾವು? ಯಾವಾಗ್ಲೂ ಲಿಂಗ ಶಬ್ದದ್ದು ಪ್ರಾತಿಪದಿಕ, ವಿಭಕ್ತಿ ವಚನ, ಆತರ ಒಂದು ಆರ್ಡರ್ ಚೆನ್ನಾಗಿರುತ್ತೆ. ಶರೀರಂ ನಪುಂಸಕಲಿಂಗ ಅಲ್ವಾ? ಹೇಗಾಗುತ್ತೆ? ಪ್ರಥಮ ವಿಭಕ್ತಿನೇ ಅಲ್ವಾ? ಪ್ರಥಮ ವಿಭಕ್ತಿ. ಶರೀರಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ನರಸ್ಯ ಪ್ಲಸ್ ಏವ. ನರಃ ಅಸ್ಯ ಏವ ಅನ್ನೋದು? ಇಲ್ಲ, ನರಸ್ಯ ಇವ. ನರಸ್ಯ ಇವ. ನರಸ್ಯ ಇವ. ನರಸ್ಯ ಇವ. ನರಸ್ಯ ಅಂದ್ರೆ ಷಷ್ಠಿ ವಿಭಕ್ತಿ ಏಕವಚನ. ನರಶಬ್ದ ಷಷ್ಠಿ ವಿಭಕ್ತಿ ಏಕವಚನ, ಪುಲ್ಲಿಂಗ. ಇವ ಅವ್ಯಯನ. ಇವ ಹೌದು. ಆನನಂ ನಪುಂಸಕಲಿಂಗ ಏಕವಚನ ಅಲ್ವಾ? ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಗಜಸ್ಯ ಇವ. ನರಸ್ಯೇವ ಇದ್ದಂಗೆನೆ, ನರಸ್ಯೇವ ಇದ್ದಂಗೆನೆ. ಗಜಸ್ಯ ಪ್ರಥಮ ಗಜ ಶಬ್ದ ಪುಲ್ಲಿಂಗ, ಗಜ ಶಬ್ದ ಷಷ್ಠಿ ವಿಭಕ್ತಿ ಏಕವಚನ. ಇವ ಅವ್ಯಯ, ಚ ಅವ್ಯಯ. ವರ್ತತೆ ವರ್ತೇತೆ ಅಂತ ಇದೆ. ವರ್ತೇತೆ ಇದು ಲೋಟ್ ಅಲ್ವಾ? ಇದು ದ್ವಿವಚನ. ಲಟ್ ಆತ್ಮನೇಪದಿ ದ್ವಿವಚನ.
ವರ್ತತೆ ವರ್ತೇತೆ ವರ್ತಂತೆ. ಇಲ್ಲಿ ದ್ವಿವಚನ ಎರಡಿದೆ ಅಲ್ಲ, ಶರೀರಂ ಆನನಂ. ಸೊ ವರ್ತೇತೆ. ಅದ್ರದ್ದು ಒಂದ್ಸತಿ ಹೇಳ್ಬಿಡಿ, ಯಾಕಂದ್ರೆ ಎಲ್ಲ ಹುಡ್ಕಕ್ ಕಷ್ಟ ಆಗತ್ತೆ ಅಲ್ವಾ. ವರ್ತತೆ ಸಾರಿ, ಅದು ಫಾರ್ಮ್. ಸೊ ವರ್ತತೆ ವರ್ತೇತೆ ವರ್ತಂತೆ, ವರ್ತಸೆ ವರ್ತೇಥೆ ವರ್ತದ್ವೆ, ವರ್ತೆ ವರ್ತಾವಹೆ ವರ್ತಾಮಹೆ. ಕಿವಿಗ್ ಬೀಳ್ತಾ ಇದ್ದಷ್ಟು ಜ್ಞಾಪಕ ಇರುತ್ತೆ ಅಂತ ಅಷ್ಟೇ. ಅದೇ ನೀವು ಹೇಳಿದಾಗ ಇದು ಅಂತ ಅರ್ಥ ಆಗುತ್ತೆ, ಆದ್ರೆ ಶಬ್ದ ನೋಡಿದ ಕೂಡಲೇ ಯಾವುದು ಅಂತ ಹೇಳಕ್ ಬರಲ್ಲ. ಅದು ಪ್ರಾಕ್ಟೀಸ್ ಆಗ್ತಾ ಆಗತ್ತೆ. ನನ್ಗೂ ಹೀಗೆ ಇತ್ತು, ಹಂಗೆ ಆಗ್ತಾ ಇದೆ ಅಷ್ಟೇ. ಬೇರೆ ಯಾವ್ದಾದ್ರು ಓದ್ತೀರಾ? ನಾನು ಓದ್ಲಾ? ಅಥೋಯಂ ಗೊತ್ತಾಗ್ಲಿಲ್ಲ ನಂಗೆ. ಅಥೋಯಂ ಗಜಾನನಃ ಇತಿ ನಾಮ ಭಜತೆ. ಅತಃ ಅಯಂ. ಅತಃ ಅಯಂ. ಅಯಂ ಅಯಂ ಪುಲ್ಲಿಂಗ ಶಬ್ದ, ಏಕವಚನ, ಸರ್ವನಾಮ ಅದು. ಆಮೇಲೆ ಅತಃ ಇಸ್ ಅವ್ಯಯ ಅಲ್ವಾ? ಅನ್ಕೊಂಡಿದೀನಿ. ಪೂರ್ಣಿಮಾ ಅವರು ಇದ್ ಮಾಡ್ಬೇಕು, ಕನ್ಫರ್ಮ್ ಮಾಡ್ಬೇಕು. ಅಲ್ಲ ಹಂಗಂತಲ್ಲ, ಅತಃ ಆದ್ದರಿಂದ ಅವ್ಯಯನೇ. ಓಕೆ. ಅವ್ಯಯನೇನಾ? ಓಕೆ. ಗಜಾನನಃ ಇಸ್ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇತಿ ಅವ್ಯಯ. ನಾಮ ಅಗೇನ್ ಪ್ರಥಮ ಏಕಾನೆ ಅನ್ಕೊಂತಾ ಇದ್ದೀನಿ. ಅವ್ಯಯ ಅಂತ ಹೇಳಿದ್ರು ಪಾಠದಲ್ಲಿ ಇವರು ಗುರುಗಳು. ಹೌದಾ? ನಾಮ ಅವ್ಯಯ ಅಂತ ಹೇಳಿದ್ರು. ಓಕೆ. ಭಜತೆ ವಿಧಿಲಿಂಗ ಅದು ಭಜತೆ? ಇಲ್ಲ, ಲಟ್ಟೆ ಅನ್ಸುತ್ತೆ. ಆತ್ಮನೇಪದಿ ಲಟ್ ಅಲ್ವಾ? ಹೌದು, ಆತ್ಮನೇಪದಿ ಲಟ್, ಭಜದಾತು. ಆತ್ಮನೇಪದಿ ಪ್ರಥಮ ಪುರುಷನೇ ಅಲ್ವಾ? ಹೌದು. ಒಂದತೆ ತರ ಬರುತ್ತಾ ಅದು? ಒಂದತೆ ಭಜತೆ ಭಜೇತೆ ಭಜಂತೆ. ವರ್ತತೆ ಬಂತಲ್ಲ, ಅದೇ ತರಾನೇ. ಅದೇ ತರನಾ? ಸೊ ಅಹಂ ಏಕವಾರಂ ಪ್ರಯತ್ನಂ ಕರೋಮಿ. ಭಜತೆ ಭಜೇತೆ ಭಜಂತೆ ಭಜಸೆ ಭಜದ್ವೆ ಭಜದ್ವೆ ಬಹುವಚನ ಇದೆ, ದ್ವಿವಚನ. ಬಹುವಚನ ಏನ್ ಬರುತ್ತೆ ಗೊತ್ತಾಗ್ತಿಲ್ಲ. ಭಜತೆ ಭಜೆ ಭಜದ್ವೆ ಹೇಳಿದ್ರಲ್ಲ, ಅದೇ ಬಹುವಚನ. ಭಜೇಥೆ ದೀರ್ಘ, ಇದು ಮಹಾಪ್ರಾಣ ತಕಾರ. ಮಹಾಪ್ರಾಣ. ಓ ಸರಿ. ಭಜತೆ ಭಜೇಥೆ ಭಜದ್ವೆ ಭಜೆ ಭಜಾವಹೆ ಭಜಾಮಹೆ. ಕರೆಕ್ಟಾ? ಹೌದೌದು. ಓಕೆ. ಇನ್ನೊಂದ್ಸತಿ ಹೇಳ್ಬೇಕು, ನನ್ಗೆ ಗೊತ್ತಾಗ್ತಿಲ್ಲ. ಓಕೆ. ಭಜತೆ ಭಜೇತೆ ಭಜಂತೆ ಭಜಸ್ ಅಯ್ಯೋ ಅರ್ಥ ಆಗುತ್ತೆ. ಭಜಸೆ ಭಜೇಥೆ ಭಜದ್ವೆ ಭಜೆ ಭಜಾವಹೆ ಭಜಾಮಹೆ. ಭಜೆ ಭಜಾವಹೆ ಭಜಾಮಹೆ. ಭಜೇಥೇ ಆಗ್ಬೇಕಲ್ಲ? ಭಜತೇನ ಭಜೇಥೇನ? ಫಸ್ಟ್ ಭಜತೇನೆ, ಆಮೇಲೆ ಭಜೇಥೆ ದ್ವಿವಚನದಲ್ಲಿ, ಆಮೇಲೆ ಭಜಂತೆ. ಮಧ್ಯದಲ್ಲಿ ಏಕಾರ, ದ್ವಿವಚನದಲ್ಲಿ ಮಾತ್ರ. ಬಾಕಿ ಕಡೆ ಎಲ್ಲ ಅಂತ್ಯದಲ್ಲಿ ಏಕಾರ ಇದೆ. ಓಕೆ. ಸೊ 3 ಪುರುಷಗಳಲ್ಲಿ ಇದು ದ್ವಿವಚನದಲ್ಲಿ ಎರಡನೇ ಅಕ್ಷರನು ಏಕಾರನೇ ಇದೆಯಾ? ಆ ತರನೇ, ಅಂದ್ರೆ ಈಸಿ ನೆನ್ಪಿಟ್ಕೊಳ್ಳಿಕ್ಕೆ ಅಂತ ಹೇಳಿ. ಸರಿ. ಒಂದ್ಸತಿ ಓಕೆ ಸರಿ.
ಹೌದು, ಸ್ವಲ್ಪ ಕನ್ಫ್ಯೂಸ್. ಓಕೆ. ಇನ್ನೊಂದ್ಸತಿ ಹೇಳ್ಬಿಡ್ತೀರಾ ಪೂರ್ಣಿಮಾ ಅವರೇ? ಹಾ 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 ಇನ್ನೊಂದ್ಸರಿ ಹೇಳ್ತೀನಿ. ಆಮ್, ಭಜತೆ ಭಜನ್ ಅಲ್ಲ, ಭಜತೆ ವಂದತೆ ತರ ತಾನೆ. ಭಜತೆ ಭಜೇತೆ ಭಜಂತೆ ಭಜಸೆ ಭಜೇಥೆ. ಈ ಥೆ ಇಸ್ ಮಹಾಪ್ರಾಣಥ. ಸರಿ. ಹ್ಮ್ ಭಜದ್ವೆ ಹ್ಮ್ ಭಜೆ ಭಜಾವಹೆ ಭಜಾಮಹೆ. ಅಪ್ಪ ಕ್ಲಿಯರ್ ಆಯ್ತು ನಂಗೆ ಇವಾಗ. ಥ್ಯಾಂಕ್ ಯು. ಹ್ಮ್ ಆತ್ಮನೇಪದಿ ಲಟ್ಲಕಾರ ಅಲ್ವಾ? ಹ್ಮ್ ಆತ್ಮನೇಪದಿ ಲಟ್ಲಕಾರ. ಓಕೆ ಓಕೆ ಹೌದು. ಓಕೆ. ಅದು ಎರಡು ಬರುತ್ತೆ, ಬಟ್ ಇದು ಆತ್ಮನೇಪದಿಯಲ್ಲಿ ಇದೆ. ಭಜತಿ ಅಂತಾನೂ ಆಗತ್ತಾ? ಪರಸ್ಮೈಪದಿನೂ ಬರುತ್ತಾ? ಹೌದು ಹೌದು, ಓಕೆ ಉಭಯಪದಿ ಧಾತು. ಓಕೆ. ಓ, ಆ ತರ ವರ್ಡ್ಸ್ ಏನ್ ಕರೆಯೋದು ಹೇಳಿ? ಪರಸ್ಮೈಪದಿ, ಆತ್ಮನೇಪದಿ, ಮತ್ತೆ ಎರಡರಲ್ಲೂ ಬರೋದಕ್ಕೆ ಉಭಯಪದಿ. ಹಾ, ಉಭಯಪದಿ. ಹಾ, ಉಭಯಪದಿ. ಓಕೆ 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 ಓಕೆ, ಸರಿ. ಹ್ಮ್ ಯದ್ ಯದ್ಯಪ್ಯಸ್ಯ ಆನನಂ ಗಜಸ್ಯೇವ ವರ್ತೇತೆ ತದ್ಯಪ್ಯಸ್ಯ ದಂತ ಏಕ ಏವ. ಓಕೆ. ಯದ್ಯಪ್ಯಸ್ಯ ಯದ್ಯ ಇಸ್ ಅಗೇನ್ ಅವ್ಯಯ ಅಲ್ವಾ? ಯದಿ ಯದಿ ಅಪಿ ಯದಿ. ಅಸ್ಯ. ಯದಿ ಕಸ್ಯನ ಯದಿ ಅಪಿ ಅಸ್ಯನ. ಅಸ್ಯ. ಹಾ, ಯದಿ ಅಪಿ ಅಸ್ಯ. ಹ್ಮ್ ಓಕೆ. ಯದಿ ಮತ್ತೆ ಅಪಿ ಅವ್ಯಯ. ಅಸ್ಯ ಐ ಥಿಂಕ್ ಷಷ್ಠಿ. ಹ್ಮ್ ಹ್ಮ್ ಹೌದು. ಅಯಂ ಶಬ್ದದ್ದು ಷಷ್ಠಿ. ಆನನಂ ಆನನಂ ದ್ವಿತೀಯ ವಿಭಕ್ತಿ ಅನ್ಸತ್ತೆ. ಅಲ್ಲ ಅಲ್ಲ, ಹಾ, ದ್ವಿತೀಯ ವಿಭಕ್ತಿ ತಾನೆ ಆನನಂ. ಪ್ರಥಮನೇ. ಇಲ್ಲಿ ಪ್ರಥಮನೇನ? ಪ್ರಥಮ. ಇಲ್ಲಿ ಪ್ರಥಮ. ನಪುಂಸಕಲಿಂಗ, ಪ್ರಥಮ ವಿಭಕ್ತಿ, ಏಕವಚನ. ಗಜಸ್ಯೇವ, ತಿರ್ಗು ಇದೂನು ಗಜಸ್ಯ ಇವ ತಾನೆ. ಹ್ಮ್ ಹ್ಮ್ ಹೌದು. ಗಜಸ್ಯ ಇವ. ಗಜಸ್ಯ ತಿರ್ಗು ಷಷ್ಠಿ. ಹ್ಮ್ ಮತ್ತೆ ಏವ ಅಗೇನ್, ಇವ ಇಸ್ ಅಗೇನ್ ಅವ್ಯಯ. ವರ್ತೇತೆ. ಓ, ಇದು ವರ್ತತೆ. ಹಾ, ವರ್ತತೆ ವರ್ತೇತೆ. ಹಾ, ಸೆಕೆಂಡ್ ಏನಪ್ಪಾ? ಇಲ್ಲಿ ಏಕವಚನ ಅಲ್ವಾ? ಆನನಂ, ಕೇವಲ ಆನನಂ. ಆನನಂ ವರ್ತತೆ. ವರ್ತತೆ, ಹಾ, ಏಕವಚನ. ಓಕೆ. ತತೆ ತದಾಪ್ಯಸ್ಯ ಪ್ರಥಮ ಪುರುಷ ಏಕವಚನ. ಹ್ಮ್ ಲಟ್ಲಕಾರ. ವಂದತೆ ತರ. ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಹ್ಮ್ ತದಾಪ್ಯಸ್ಯ ತಥಾ ತದಾ ತಥಾ ಅಪಿ ಅಸ್ಯ. ತಥಾ ಅಪಿ ಅಸ್ಯ. ಸೇಮ್, ಅದು ಅವ್ಯಯ ಅಂಡ್ ಸಪ್ತಮಿ. ಹ್ಮ್ Um, ಷಷ್ಠಿ. ಷಷ್ಠಿ ಷಷ್ಠಿ. ದಂತ ಏನ್ ಪದ ಅದು? ದಂತಹ. ದಂತಹ ಪುಲ್ಲಿಂಗ, ಪ್ರಥಮ ವಿಭಕ್ತಿ, ಏಕವಚನ. ಏಕ ಇಸ್ ಅದು ಏಕಃ. ಅದು ಏಕಹಾನಿ ಅಂತ ಹೇಳಿದ್ನಪ್ಪ ನಂಗೆ. ಅಲ್ವಾ? ದಂತಹ ಏಕಃ ವಿಶೇಷ ವಿಶೇಷಣಂ ಆಗತ್ತ ಅನ್ಸತ್ತದು. ಹ್ಮ್ ವಿಶೇಷ ವಿಶೇಷಣಮು. ಏವ ಇಸ್ ಅಗೇನ್ ಅವ್ಯಯ. ಹ್ಮ್ ಆಮೇಲೆ ಗಜಸ್ಯ ತು ದ್ವೌ ದಂತೌ ಸ್ತಃ. ಗಜಸ್ಯ ನೋಡಿ ಇದೆ. ತು ಅಂದ್ರೆ ಅವ್ಯಯನೇ ಇದು. ಅವ್ಯಯನೇನ ಅದನ್ನು? ಹಾ ಗಜನಿಗಂತೂ ಅಂತ ಅರ್ಥ ಅನ್ಸತ್ತಲ್ವಾ ಅದು? ಹೌದು. ಕರೆಕ್ಟ್. ನನಗೆ ಜ್ಞಾಪಕ ಇದ್ದಂಗೆ ನಾನೇ ಈ ಪ್ಯಾರ ಓದಿದ್ದು ಕ್ಲಾಸಲ್ಲಿ ಹೌದಾ? ಮೋಸ್ಟ್ಲಿ. ಅನ್ಸತ್ ನಂಗೆ. ನಾನಿಲ್ಲಿ ತುಂಬಾ ಕನ್ನಡದಲ್ಲಿ ಗೀಚ್ಕೊಂಡಿದ್ದೀನಿ, ಹಂಗಾರೆ ನಾನೇ ಓದಿರೋದದು. ದ್ವೌ ಇಸ್ ಎರಡು, ಅದು ನಿತ್ಯ ದ್ವಿವಚನ ದ್ವೌ ಶಬ್ದ.
ದಂತೌ ಇಸ್ ಅಗೇನ್ ದಂತಃ ದಂತೌ ದಂತಾಹ. ಪ್ರಥಮ ವಿಭಕ್ತಿ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ. ಸ್ತಃ ಸ್ತಃ ಇಸ್ ಲೈಕ್ ಅಸ್ತಿ ಸ್ತಃ ಆಸೀತ್ ಸಂತಿ. ಸಂತಿ ಸಂತಿ ಸರಿ 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 ಅಸ್ತಿ ಸ್ತಃ ಸಂತಿ. ಓಕೆ ಆ ತರ. ಅದಕ್ಕೇನ್ ಲಟ್ಲಕಾರ ಹೇಳೋದು? ಅಸ್ತಿ ಪದ ಇಸ್ ಕ್ರಿಯಾಪದ ತಾನೆ? ಹಾ ಹಾ ಕ್ರಿಯಾಪದ. ಓಕೆ ಓಕೆ ಅಸ್ತಿ ಸ್ತಃ ಸಂತಿ. ಆಮೇಲೆ ಇದೊಂದು ಲಾಸ್ಟ್ ಲೈನ್ ಓದ್ಬಿಡ್ತೀನಿ ಇದು ನಾನು. ಲಟ್ಲಕಾರ ಪ್ರಥಮ ಪುರುಷ ಹಾ ದ್ವಿವಚನ. ಲಟ್ಲಕಾರ ಪ್ರಥಮ ಪುರುಷ ದ್ವಿವಚನ. ದ್ವಿವಚನ. ಕರೆಕ್ಟ್. ಹಾ ಹಾ ಹಾ. ಗಜಸ್ಯೇವಾಸ್ಯ ಗಜಸ್ಯೇವಾಸ್ಯ ಮುಖೆ ಶುಂಡಾ ವಿದ್ಯತೆ. ಇದೇನೋ ಬರ್ಕೊಂಡಿಲ್ಲ ನಾನು. ಗಜಸ್ಯೇ ವಾಸ್ಯ. ಗಜಸ್ಯ ಇವ ಹಾ ಆಸ್ಯ. ಗಜಸ್ಯ ಇವ ಅಸ್ಯನ ಅದು. ಆಸ್ಯ. ಹಾಸ್ಯ. ಅದಿದ್ ನೋಡಿ ಆಗಿದೆ ಅಷ್ಟೇ ಹಾಗಾದ್ರೆ. ಮುಖೆ ಅಷ್ಟೇನೆ. ಆ ಅಸ್ಯನೇನಾ? ಅಸ್ಯನೆ. ಅಷ್ಟೇ. ಓ ಸರಿ ಸರಿ ಸರಿ. ಗಜಸ್ಯೇವ ಅಸ್ಯ. ಗಜಸ್ಯ ಇವ ಅಸ್ಯ. ಅದೇ ಸೇಮ್ ಓಕೆ ಇದ್ರ ತರನೇ ಅಲ್ವಾ? ಬೇರೆ ಇಲ್ಲ. ಅದೇ ತರ ಆಗತ್ತೆ ತಾನೆ ಇದು. ಗಜಸ್ಯೇವಾಸ್ಯ ಅಂದ್ರೆ ಹಾ ಸೇಮ್ ಅಲ್ವಾ? ಗಜಸ್ಯ ಇವ ಅಸ್ಯ ಅಂದ್ರೆ ಸೇಮ್ ನಾವು ಮುಂಚೆ ಬಂದಿತ್ತಲ್ಲ ಅದೇ ತರ. ನೋಡಿದ್ವಲ್ಲ ಅದೇ ತರ ಹಾ. ಅಲ್ವಾ? ಓಕೆ. ಮುಖೆ ಮುಖಂ ಮುಖ್ ಮುಖಂ ಇಸ್ ನಪುಂಸಕಲಿಂಗನ? ಮುಖಮ್ಮ ಹೌದು. ಮುಖಃ ಮುಖಂ ಮುಖೇ ಮುಖಾನಿ. ಕರೆಕ್ಟ್. ಮುಖಂ ಮುಖೇ ಮುಖಾನಿ. ಮುಖಂ ಇಲ್ಲಿ ಯಾಕೆ ಮತ್ತೆ ಆದ್ರೆ ಇಲ್ಲಿ ದ್ವಿವಚನ ಬಂತು? ಸಪ್ತಮಿಯಲ್ಲಿದೆ ಮುಖೇ, ಮುಖದಲ್ಲಿ ಅಂತ. ಫಲೇ. ಓಕೆ ಓಕೆ ಸಪ್ತಮಿನ ಅದು. ಸಾರಿ ಒಂದ್ ನಿಮಿಷ ಫಲೇ ನೋಡ್ಕೊಂತಾ ಫಲಾನಿ ಇದ್ದೀನಿ. ತರಾನೇ ಬರೀ ಮೊದಲು ಎರಡು ಬೇರೆ ಇರುತ್ತಲ್ಲ ನಪುಂಸಕಲಿಂಗದಲ್ಲಿ, ಆಮೇಲೆಲ್ಲ ಹಾ ಶಬ್ದ ತರಾನೇ ಬರುತ್ತಲ್ಲ. ಹಾ ಅಂದ್ರೆ ಮುಖೇ ವಿಭಕ್ತಿಗಳಲ್ಲಿ. ಮುಖಯೋಹೋ ಮುಖೇಶುನ. ಮುಖೇ ಮುಖಯೋಹೋ ಮುಖೇಶು. ಸಪ್ತಮಿ. ಓಕೆ. ನಪುಂಸಕಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಶುಂಡಾ ಮೋಸ್ಟ್ಲಿ ಸ್ತ್ರೀಲಿಂಗ ಅನ್ಸತ್ತೆ. ಸ್ತ್ರೀಲಿಂಗ ಆಕಾರಾಂತ ಸ್ತ್ರೀಲಿಂಗ ಏಕವಚನ ಪ್ರಥಮ ವಿಭಕ್ತಿ. ವಿದ್ಯತೆ ವಿದ್ಯತೆ ಇದು ಅಗೇನ್ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನ. ಲಟ್ಲಕಾರ. ಲಟ್ಲಕಾರ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು. ಇನ್ಯಾರು ಓದ್ತೀರಾ? ನಾನೇ ಓದ್ಲಾ? ವಿನಾಯಕೋ ವಿಜ್ಞಾನಾಂ ರಾಜ. ವಿನಾಯಕನು ವಿಘ್ನಗಳ ರಾಜ. ಓಕೆ. ವಿನಾಯಕೋ ವಿನಾಯಕೋ ಏನ್ ಬರುತ್ತಪ್ಪ? ಸಂಧಿಯಾಗಿದೆ. ವಿನಾಯಕನೇ ಸಂಧಿಯಾಗಿ ವಿನಾಯಕೋ ಆಗಿದೆ ಅಷ್ಟೇ. ವಿನಾಯಕ ಹನೇನ ಅದು? ಓಕೆ. ವಿಜ್ಞಾನಾಂ ವಿಜ್ಞಾನಾಂ. ಸುಮ್ನೆ ಹಂಗೆ ಹೇಳ್ಬೇಕಂದ್ರೆ ಈ ವಿಸರ್ಗ ವಿನಾಯಕ ವಿಸರ್ಗ ಇದೆ ಅಲ್ಲ, ಅದು ಮುಂದೆ ಮೃದು ವ್ಯಂಜನ ಇಲ್ಲ ಅಕಾರ ಇದ್ರೆ ಅದು ಉಕಾರ ಬರುತ್ತೆ, ಅವಾಗ ವಿನಾಯಕೋ ಆಗುತ್ತೆ. ಇದು ಮೃದು ವ್ಯಂಜನ ಅಲ್ಲ, ಅದಕ್ಕೆ ವಿನಾಯಕ ಇದ್ದಿದ್ದು ಉಕಾರ ಸೇರಿ ವಿನಾಯಕೋ ಆಗಿದೆ. ವಿನಾಯಕೋ ಇದು ಸಂಧಿ ಹೆಸರು ವಿಸರ್ಗ ಲೋಪ ಸಂಧಿನಾ ಅಥವಾ ಇನ್ನೇನ್? ವಿಸರ್ಗದ ಉತ್ವ ಆಗುತ್ತೆ. ವಿಸರ್ಗ ಸಂಧಿನೇ ವಿಸರ್ಗಸ್ಯ ಉತ್ವಂ ಅಂತ. ಅಲ್ಲ, ಅದಕ್ಕೆ ಬೇರೆ ಏನ್ ಹೆಸರಿಲ್ಲಲ್ಲ, ಬರೀ ವಿಸರ್ಗ ಸಂಧಿ ಇದ್ರೆ ಸಾಕಾ? ಈಗ ಸಾಕು. ಮತ್ತೆ ಅದರಲ್ಲಿ ಭೇದ ಏನಂದ್ರೆ ವಿಸರ್ಗದ ಉತ್ವ ಆಗಿದೆ ಅಂತೆ. ವಿಸರ್ಗಸ್ಯ ಗೊತ್ತಾಯ್ತು. ಸಂಧಿ ಲೋಪ ಆಗಿ ಆಮೇಲೆ ಉತ್ವ ಆಗಿ ಲೋಪ ಆಗಿಲ್ಲ. ಲೋಪ ಇಲ್ಲ. ಲೋಪ ಇಲ್ವಾ? ಹಾ. ಮತ್ತೆ ವಿಸರ್ಗದ ಬದ್ಲಿ ಊ ಸೇರುತ್ತೆ.
ಇಲ್ಲ ಗೊತ್ತಾಯ್ತು. ಗೊತ್ತಿಲ್ಲ, ಹೇಳ್ಬೇಕೋ ಇಲ್ಲ ನನ್ಗೆ ಈ ಲೆವೆಲ್ ಇಲ್ಲ ಮೇಲೆ. ಪರವಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಪರವಾಗಿಲ್ಲ, ಒಬ್ಬೊಬ್ಬರ ನೀವು ಲೆವೆಲ್ ಹೇಳಿ. ಒಂದೊಂದ್ ತರ ಇರುತ್ತಲ್ಲ. ಸೊ ಪರವಾಗಿಲ್ಲ. ವಿನಾಯಕ ಇದೆ ಅಲ್ಲ ಶಬ್ದ, ಅಲ್ಲಿ ವಿಸರ್ಗ ಹ್ಮ್ ಬರುತ್ತೆ. ಆ ವಿಸರ್ಗದ ಹ್ಮ್ ಬದ್ಲಿ ಉಕಾರ ಬರುತ್ತೆ, ಯಾಕಂದ್ರೆ ಮುಂದೆ ಮೃದು ವ್ಯಂಜನ ವಕಾರ ಇರೋದ್ರಿಂದ. ಸೊ ಅದು ಹ್ಮ್ ವಿಸರ್ಗದ ಬದ್ಲಿ ಉ ಬಂದಾಗ ವಿನಾಯಕ ಪ್ಲಸ್ ಅ ಪ್ಲಸ್ ಓ ಗುಣಸಂಧಿ ಆಗುತ್ತೆ ಅವಾಗ ಅಲ್ಲಿ. ಸೊ ವಿನಾಯಕೋ ಅಂತ ಆಗುತ್ತೆ ಆತರ. ಹ್ಮ್ ಓ ಆದ್ರೆ ವಿಸರ್ಗದ ಆಗಮ ಬದ್ಲಿ ಆಗುತ್ತೆ. ಉಕಾರ ಆದೇಶ ಆಗುತ್ತೆ. ಹಾ, ಅಯ್ಯೋ ಆದೇಶನ ಆಗಮ ಆಗ್ಬೇಕು. ಓಕೆ ಇಲ್ಲ ಸರಿ. ಆದೇಶ, ಹೌದಾ? ವಿಸರ್ಗ ಹೋಗುತ್ತಲ್ಲ ರಿಪ್ಲೇಸ್ ಆಗುತ್ತೆ ಅದಕ್ಕೆ. ಹಾ ಸರಿ. ಓಕೆ. ನಾಯಕ. ಸಂಧಿ. ಓಕೆ. ವಿಜ್ಞಾನಾಂ ಇಸ್ ಷಷ್ಠಿ ವಿಭಕ್ತಿ ಬಹುವಚನನ. ಹ್ಮ್ ಷಷ್ಠಿ ವಿಭಕ್ತಿ ಬಹುವಚನ. ವಿಜ್ಞಾನಾಂ ರಾಜ. ವಿಜ್ಞಾನ ರಾಜ ಲಿಂಗ ಸ್ತ್ರೀಲಿಂಗ, ಕರೆಕ್ಟಾ? ನಪುಂಸಕಲಿಂಗ ಅಲ್ಲ, ವಿಘ್ನಂ ವಿಘ್ನೇ ವಿಘ್ನಂ. ವಿಘ್ನಾನಿ. ನಪುಂಸಕಲಿಂಗನ? ಓಕೆ. ಹ್ಮ್ ಓ ರಾಮಾಯಣಂ ತರ ವಿಜ್ಞಾನಂ. ಓಕೆ. ಒಂದ್ಸತಿ ಹೇಳೋದಾದ್ರೆ ನಪುಂಸಕಲಿಂಗ. ಸಕಲಿಂಗ. ನಪುಂಸಕಲಿಂಗ ಷಷ್ಠಿ ವಿಭಕ್ತಿ ಬಹುವಚನ. ಹ್ಮ್ ವಿಘ್ನಸ್ಯ ವಿಘ್ನಯೋಃ ವಿಜ್ಞಾನಾಂ. ಹ್ಮ್ ವಿಜ್ಞಾನಾಂ. ವಿಜ್ಞಾನಾಂ. ವಿಘ್ನ ಸಾರಿ ವಿಘ್ನ ಅಕಾರ ಅಂತ ಪುಲ್ಲಿಂಗನೇ. ಸಾರಿ ನನ್ ಕನ್ಫ್ಯೂಸ್ ಆಯ್ತು. ವಿಘ್ನಾಹ ಅಂತ ಇದೆ, ಯೂಸ್ ಮಾಡ್ತೀವಲ್ಲ ವಿಘ್ನಾಹ. ಹ್ಮ್ ಸೊ ಸಾರಿ ಪುಲ್ಲಿಂಗ ಶಬ್ದನೇ. ಸರಿ. ಪುಲ್ಲಿಂಗ ಶಬ್ದನೇನಾ ವಿಜ್ಞಾನಾಂ? ಓಕೆ. ಓಕೆ. ರಾಜ ಇಸ್ ಪ್ರಥಮ ಏಕನ. ರಾಜ. ಆರ್ಟ್ ಏನೋ ಸ್ವಲ್ಪ ಇದಿದೆ, ಬೇರೆ ತರ ಇದೆ, ಹೇಳ್ಬೇಕು. ರಾಜ ಇದು ನಕಾರಾಂತ ಶಬ್ದ, ನಕಾರಾಂತ ಪುಲ್ಲಿಂಗ ರಾಜನ್ ಶಬ್ದ. ಅದು ರಾಜ, ರಾಜಾನೌ, ರಾಜಾನಹ ಆ ತರ ಆಗತ್ತೆ. ಸುಮಾರಷ್ಟು ನಕಾರಾಂತ ಶಬ್ದಗಳಿದೆ ಅಲ್ಲಿ. ಪ್ರಥಮ ವಿಭಕ್ತಿಲಿ ಅಂತ ಕೇಳಿಸೋ ಪುಲ್ಲಿಂಗ ಶಬ್ದಗಳು ಯೂಶಲಿ ನಕಾರ ಅಂತ ಇರುತ್ತೆ ಅಂತ, ಅಂದ್ರೆ ಸುಮ್ನೆ ನೆನ್ಪಿಟ್ಕೊಳ್ಳಿಕ್ಕೆ ಅಂತ ಹೇಳಿ, ರೂಲ್ ಅಂತಲ್ಲ. ರಾಜನ್ ಇಸ್ ಪ್ರಾತಿಪದಿಕನ? ಹೌದು ಹೌದು. ಐ ಥಿಂಕ್ ಸ್ಮಿತಾ, ನೀವು ಇದನ್ನ ನಂಗೆ ಒಂದು ಸ್ಕ್ರೀನ್ ಶಾಟ್ ಕಳ್ಸಿದ್ರಿ ನಾನ್ ಇದ್ ಮಾಡೋವಾಗ. ಹೌದು ಒಂದ್ ಶಬ್ದ ಇದೆಯಲ್ಲ ನೀವು ರಾಜ್. ನಂಗೆ ಹೇಳಿದ್ರಿ. ಇದು ಇನ್ನೊಂದ್ ಶಬ್ದ ಇದೆಯಲ್ಲ ರಾಟ್ ಅಂತ ಬರುತ್ತಲ್ಲ ಪ್ರಥಮ ವಿಭಕ್ತಿಲಿ, ಅದು ಎರಡು ಸೇಮ್ ಅರ್ಥ, ಅಂದ್ರೆ ಬೇರೆ ಇದು, ಅಂದ್ರೆ ಬೇರೆ ಬೇರೆ ಪ್ರಾತಿಪದಿಕ ಇರುತ್ತೆ. ಓಕೆ. ರಾಜ. ರಾಟ್ಗೆ ರಾಜ್ ಪ್ರಾತಿಪದಿಕ ಆಗುತ್ತೆ. ಓಕೆ ಓಕೆ. ಸರಿ. ಅಥೋ ವಿದ್ಯಾರಭ್ಯಕಾಲೇ ಬಾಲಸ್ತಂ ನಮಂತಿ. ಅಥೋ ಇಸ್ ಅಗೇನ್ ಅವ್ಯಯ ಅನ್ಸುತ್ತೆ. ಅತಃ. ವಿದ್ಯಾ ಅತಃ ಕರೆಕ್ಟ್ ನೀವು ಹೇಳಿ. ಅತಃ ಅಥೋ. ವಿದ್ಯಾರಂಭ ಕಾಲೇ ತಾನೇ ಇದು? ವಿದ್ಯಾರಂಭ ಕಾಲೇ, ಇದು ಐ ಥಿಂಕ್ ಎರಡು ಪದ ಇದೆ ಅಲ್ವಾ? ಕಾಲೇ. ವಿದ್ಯಾ ಆರಂಭ ಕಾಲೇ. ಕಾಲೇ ಅಂದ್ರೆ ಸಪ್ತಮಿನ? ರಾಮನೇ ತರ ಸಪ್ತಮಿ. ವಿದ್ಯಾರಂಭ ಕಾಲದಲ್ಲಿ, ವಿದ್ಯಾ ಆರಂಭ ಕಾಲದಲ್ಲಿ. ಬಾಲಸ್ತಂ ದ್ವಿತೀಯ. ಬಾಲಾಸ್ತಂ. ಬಾಲಾಸ್ತಂ ದ್ವಿತೀಯ ವಿಭಕ್ತಿ ಏನ್ ಬರ್ಕೊಂಡಿದೀನಿ, ಆದ್ರೆ ನಂಗೆ ಏನು ಅಂತ ಅರ್ಥ ಆಗ್ಲಿಲ್ಲ ಹೆಂಗೆ ಅಂತ. ಅದರ ಪ್ರಥಮ ಏನು ಅಂತ ಗೊತ್ತಿಲ್ಲ, ಸುಮ್ನೆ ಇಲ್ಲಿ ಬರ್ಕೊಂಡಿದ್ದೀನಿ ದ್ವಿತೀಯ ವಿಭಕ್ತಿ ಅಂತ. ಇದು ಬಾಲಾಹತಂ ಅಲ್ವಾ? ಅದು ಸಕಾರಾದೇಶ ಇದು ಬಂದಿದೆ, ವಿಸರ್ಗ ಸಂಧಿ. ವಿಸರ್ಗ ಇರೋ ವಿಸರ್ಗಸೆ ಸಕಾರ ಅಂತ ಹೇಳಿ, ವಿಸರ್ಗದ ಬದ್ಲಿ ಸಕಾರ ಬಂದು ಅದು ತ ಜೊತೆ ಸಂಧಿಯಾಗಿದೆ.
ಸೊ ಬಾಲಸ್ತಂ, ಬಾಲಾಹ ತಮ್. ತಮ್ ಇದು ಆಮ್, ದ್ವಿತೀಯ ವಿಭಕ್ತಿ ಏಕವಚನಂ ಸಹ ಶಬ್ದದ್ದು. ತಮ್ ತೌ ಹಾ ತಾಮ್. ಹಾ ಹಾ ಸೊ ಬಾಲಾಹ ಓ ಪ್ರಥಮ ವಿಭಕ್ತಿ ಏಕವಚನ, ತಮ್ ದ್ವಿತೀಯ ವಿಭಕ್ತಿ, ಕರೆಕ್ಟ್ ಅಲ್ವಾ? ಬಾಲಾಹ ಬಹುವಚನ. ಬಹುವಚನ, ಸಾರಿ. ಓ ಗೊತ್ತಾಯ್ತು. ಸಹ ತೌತೆ ತಮ್ ತೌ ತಾನ್. ಓಕೆ, ಬಾಲಾಹ ತಮ್. ಓಕೆ. ಸೊ ಬಾಲಾಹ ಆ, ಪುಲ್ಲಿಂಗ ಆ, ಪ್ರಥಮ ವಿಭಕ್ತಿ ಬಹುವಚನ, ತಮ್ ಸರ್ವನಾಮ ಪದ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ, ಅದೆರಡು ಸೇರಿ ಬಾಲಾಸ್ತಂ ಆಗಿದೆ. ನಮಂತಿ ಈಸ್ ಲಟ್ಲಕಾರ ಪ್ರಥಮ ಪುರುಷ ಬಹುವಚನ. ನಮತಿ ನಮತಃ ನಮಂತಿ, ನಮಸಿ ನಮತಃ ನಮಥ, ನಮಾಮಿ ನಮಾವಹ ನಮಾಮಹ. ಸೊ ಒಂದೇ ಒಂದು ಪ್ರಶ್ನೆ, ಅಂದ್ರೆ ಸುಮ್ಮನೆ ನಾನು ತಿಳ್ಕೊಳಕ್ಕೆ, ವಿದ್ಯಾರಂಭ ಕಾಲೆ ಅಂದ್ರೆ ಅದು ಸಮಾಸ ಆಗುತ್ತಲ್ವಾ? ವಿದ್ಯಾ ಹೌದು. ಕಾಲೆ. ವಿದ್ಯಾರಂಭಸ್ಯ ಕಾಲೇ ವಿದ್ಯಾರಂಭ ಕಾಲೇ. ಓಕೆ. ವಿದ್ಯಾರಂಭಸ್ಯ ಕಾಲಃ ಆಕ್ಚುಲಿ, ಆಮೇಲೆ ಅದು ಸಪ್ತಮಿಯಲ್ಲಿ ಕಾಲೆ ಅಂತ. ಓಕೆ, ಅಂದ್ರೆ ಷಷ್ಠಿ ತತ್ಪುರುಷ ಸಮಾಸನಾ? ಹೌದು. ಓಕೆ. ಆಮೇಲೆ ಇನ್ನೊಂದು ತಮ್ಮ ಅಂದ್ರೆ ಇಲ್ಲಿ ಇದಲ್ವಾ, ಗಣೇಶ, ಗಣಪತಿ, ಹೌದು. ವಿನಾಯಕ. ತಮ್ ನಮಂತಿ, ಅವನನ್ನು ನಮಿಸುತ್ತಾರೆ. ಸಾರಿ, ನಾನು ಇವಾಗ ಹೊರಡ್ಬೇಕು. ಸಾರಿ, ನೀವು ಕಂಟಿನ್ಯೂ ಮಾಡಿ. ಕ್ಷಮ್ಯತಾಂ. ರಾಮ್ ರಾಮ್. ರಾಮ್ ರಾಮ್. ರಾಮ್ ರಾಮ್. ಕಂಟಿನ್ಯೂ ಮಾಡೋಣ. 7 ಗಂಟೆ ಆಯ್ತು, ಮುಗಿಸ್ಬೋದೇನೋ ಅಲ್ವಾ? ಹೌದು. ಗುರುಗಳು ಹೇಳಿದ್ರು ಈ ತರ ನೀವು ಪ್ರತಿ ಪಾಠದ್ದು ಮಾಡಿದ್ರೆ ಅರ್ಥ ಆಗುತ್ತೆ ಅಂತ. ನೀವೆಲ್ಲ ಹೇಳುವಾಗ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ನೀವು ಹೇಳೋ ತರ ನೆನ್ಪಿಟ್ಕೊಂಡು ಪ್ರತಿ ಪದಕ್ಕೂ ಹೇಳಕ್ ಬರಲ್ಲ. ತುಂಬಾ ಧನ್ಯವಾದಗಳು. ಇಲ್ಲ, ಪ್ರಾಕ್ಟೀಸ್ ಇಂದಾನೇ ಬರುತ್ತೆ, ನಿಧಾನಕ್ಕೆನೆ. ಒಂದೇ ಸಾರಿ ಗೊತ್ತಾಗೋದಿಲ್ಲ, ಸುಮಾರು ಸತಿ ಮಾಡಿದ್ರುನು ಮರೆಯುತ್ತೆ ಆಕ್ಚುಲಿ. ಹೌದು, ತುಂಬಾ ವರ್ಷಗಳೇ ಅಂದ್ರೆ ಬೇಕು. ಭಾಷೆ ಬಳಕೆಯಲ್ಲಿಲ್ಲಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ. ಬಳಸ್ತಾ ಇದ್ರೆ, ಮಾತಾಡ್ತಾ ಇದ್ರೆ ಅವಾಗ ಸ್ವಲ್ಪ ಈಸಿ ಆಗುತ್ತೆ. ಚಿಕ್ಕ ಚಿಕ್ಕ ವಾಕ್ಯ ಮಾಡಿ ಟ್ರೈ ಮಾಡೋಣ ಅದನ್ನು ಕ್ಲಾಸ್ ಅಲ್ಲಿ. ತಪ್ಪಾದ್ರೂ ಪರವಾಗಿಲ್ಲ, ಟ್ರೈ ಮಾಡೋಣ. ಅಂದ್ರೆ ಪ್ರಯತೆ ಚಿತ್ ಭವಿತುಂ ಶಕ್ಯತೆ, ಆ ತರ. ಬಹು ಅವಶ್ಯಕಂ ತದಲ್ವಾ? ಸತ್ಯಂ ಭಗಿನಿ, ಪ್ರಯತ್ನಂ ನ ಕರೋತಿ ಚೇತ್ ಕದಾಪಿ ನ ಆಗಚ್ಚತಿ. ಧನ್ಯವಾದ. ಸ್ವಸ್ತಿ ಧನ್ಯವಾದ. ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಸಜ್ಜನಾಃ ಸन्तु ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸन्तु ಪುತ್ರಿಣಃ ಸन्तु ಪೌತ್ರಿಣಃ. ಅಧನಾಃ ಸಧನಾಃ ಸन्तು ಜೀವಂತು ಶರದಾಂ ಶತಂ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಭಗಿನಿ. ರಾಮ್ ರಾಮ್. ಶುಭ ದಿನ. ರಾಮ್ ರಾಮ್. ಧನ್ಯವಾದಗಳು. ರಾಮ್ ರಾಮ್. ಶುಭ ದಿನ.